ಇದನ್ನು ತೊಗೊಂಡಿರೋದು ಬೆಲ್ಟು. ಚಿಕ್ಕು, ಇವತ್ತು ನಿಮ್ಮ ಅಕ್ಕ ಏನು ಮಾಡಿದ್ದಾರೆ ಗೊತ್ತಾ? ಏನದು ವಾಷಿಂಗ್ ಮಿಷಿನು? ಅಲ್ಲಿತ್ತ ನಾಯಿ? ಹಾಂ, ಯಾ ಅದು ಪಾಂಡುರಂಗ. ಇದು ಕಣ್ಣು ಕಂಡ್ರು ಬರ್ತಾ ಒಳ್ಳೆ ವೆದರ್ ತಗೊಂಡ್ಬರ್ತಾ ಇದ್ದೀರಾ. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಗೊತ್ತಾ, ಈ ಬಟ್ಟೆ ನಮ್ಮ ಇದು ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ ಆ ಎಲಾಸ್ಟಿಕ್ಕಿಂದ. ಬಟ್ಟೆ ಮೇಲೆ ಸ್ವಲ್ಪ ಜಸ್ಟ್ ಸಪೋರ್ಟ್ಗೆ ಹಾಕೋಬೇಕು ಅಷ್ಟೇ, ಟೈಟಾಗೆಲ್ಲ ಹಾಕೊಂಡ್ಬೇಡ. ಹಾಂ, ಹಾಕ್ಕೊಡ್ತೀನಿ. ಆಯ್ತು, ಫಸ್ಟ್ ಇದು ಬೆಲ್ಟ್ ಕಟ್ಬಿಡೋಣ. ನಾನು ಇದನ್ನು ತೊಗೊಂಡಿರೋದು ಬೆಲ್ಟು. ಐ ಆಮ್ ಬೈಯಿಂಗ್ ದಿಸ್ ಫಾರ್ ಅ ಸೆಕೆಂಡ್ ಟೈಮ್. ನೀವೆಲ್ಲ ಕೇಳಿದ್ರಿ, ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ಸೀರೆ ಕಟ್ಟೋದು ಬೇರೆ, ಬೆಲ್ಟ್ ಕಟ್ಟೋದು ಬೇರೆ. ಟೈಟ್ ನೋಡು. ಇಷ್ಟು ಓಕೆನಾ? ಇನ್ನೊಂದು ಚೂರು ಹೇಳಿರಿ. ಜಾಸ್ತಿ ಟೈಟ್ ಹಾಕೊಂಡು. ಸಾರಿ, ನೋಡಿ ರೈಟು. ಪ್ಯಾಂಟು ಸ್ವಲ್ಪ. ಸೊ ಆವಾಗ ನೀವು ಕಂಫರ್ಟೇಬಲ್ ಬಿಚ್ಬೋದು, ಮೋರ್ ಕಂಫರ್ಟಬಲ್. ಇಲ್ಲಿವರೆಗೂ ಹಾಕೊಂಡಿದ್ದೀನಿ ನೋಡು. ಸೊ ಯಾವಾಗ ಬಿಚ್ಕೊಬೋದು ಮತ್ತು ಹಾಕೊಬೋದು, ಹಂಗಿರುತ್ತೆ. ಯಾವಾಗ ನೀನು ಬಟ್ಟೆ ಗಿಟ್ಟೆಲ್ಲ ಹಾಕ್ಕೊಂತೀನಿ ಫುಲ್ ಇದು ಸೆಕೆ ಆಗ್ಬಿಟ್ಟು ಸರ್ಕ್ಯುಲೇಷನ್ ಇರೋದಿಲ್ಲ ಬ್ಲಡ್ಗೆ. ಆಮೇಲೆ ಜಾಸ್ತಿ ಹೊತ್ತು ಹಾಕ್ಕೊಳಕ್ಕಾಗಲ್ಲ. ನಿಮಗೆ ಜಸ್ಟ್ ನಿನ್ನ ಬ್ಯಾಗೆಲ್ಲ ಕಂಫರ್ಟಬಲ್ ಇದೆ ತಾನೆ, ಬಟ್ಟೆ ಕಂಫರ್ಟಬಲ್. ಏನೋ ಒಂಥರ ಇದೆಲ್ಲ ರಿಸರ್ಚ್ ಮಾಡಿ ಮಾಡ್ತಾರೆ. ನನ್ನ ಹೆಂಡತಿಗೋಸ್ಕರ ತುಂಬ ರಿಸರ್ಚ್ ಮಾಡ್ತೀನಿ ನಾನು. ನಾನು ಸುಬ್ಬಿ ಕೈಗೆ ಏನು ಹಿಂಗೆ ಆಗುತ್ತೆ ಅಂತ ಗೊತ್ತಿಲ್ಲ. ನನಗೆ ಅದು ಫೀಡಿಂಗ್ದು ಯಾವುದು ಮಿಷಿನ್ ಕಲೆಕ್ಟ್ ಮಾಡುತ್ತಲ್ಲ, ಆ ಮಿಷಿನ್ ಬಿದ್ದು ಹಿಂಗಾಗಿತ್ತು. ಅದನ್ನ ಹರಸಾಹಸಕ್ಕೆ ಸರಿ ಮಾಡಿದ್ದ ಇತ್ತು. ಈಗ ಏನು ಮಾಡೋರು ಅಂತ ಗೊತ್ತಾ? ಕೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ ಪಾಪ. ಇರಿ ನೀರು ತೋರಿಸ್ತಾ ಇತ್ತು, ಫುಲ್ ಇದಾಗೋಗಿದೆ. ಕಾಣಲ್ಲ, ಅದು ರಿಫ್ಲೆಕ್ಷನ್ ತೋರಿಸ್ಬೇಕು, ಕಾಣಲ್ಲ. ಇಲ್ಲಿ ಮ್ಯಾಟ್ ಹಾಕಿದ್ರು ಗೊತ್ತಾ, ನಿಮ್ಗೆ ನೆನಪಿದೆಯಾ? ಹುಲ್ಲನ್ ಅಂತ. ಅದನ್ನು ತೆಗೆದು ವಾಷಿಂಗ್ ಮಿಷಿನ್ ಹಾಕ್ಬಿಟ್ಟಿದ್ದಾರಂತೆ. ವಾಷಿಂಗ್ ಮಿಷಿನ್ ಅದೆಲ್ಲ ಕೆದ್ರಿಕೊಂಡು ಪುಕ್ಕ ಎಲ್ಲ ವಾಷಿಂಗ್ ಮಿಷಿನ್ ಒಳಗಡೆ ಫಿಲ್ಟ್ರ್ ಒಳಗೆಲ್ಲ ಹೋಗ್ಬಿಟ್ಟೈತೆ. ಸೊ ಈಗ ವಾಷಿಂಗ್ ಮಿಷಿನ್ ಕೆಟ್ಟೋಗಿದೆ. ನಾನು ಏನಾಗಿದೆ ಅಂತಂದ್ಬಿಟ್ಟು ನಾನು ಓಪನ್ ಮಾಡಿದ್ರೆ ಯಾವ ಮೋಟ್ರ್ ನೀರು ತುಂಬಿಬಿಟ್ಟೈತೆ ಅಂತಂದ್ರೆ ಕೆಳಗಡೆ ಬಸ್ ಅಂತ ಬಂದ್ಬಿಡ್ತೀವಿ. ಅದನ್ನೇ ಕ್ಲೀನ್ ಮಾಡ್ತಿರೋದು. ಈಗ ಸುಬ್ಬಿ ಮಗ ನೋಡ್ಬೇಕು ನಾನು. ಸುಬ್ಬಿ ಅಂತ ಆಯ್ತಾ ಅಮ್ಮ? ಹೌದು, ನಿನ್ನ ಮುಖ ನೋಡ್ಬೇಕು ನಾವು. ಪುಟ್ಟಿ ತಗಿ, ಪಾಪ ನೋಡ್ಬೇಕಂತೆ. ಇಲ್ಲ, ನಾವು ಮಾತಾಡೋದು ಕೇಳಿಸ್ಕೊಂಡ್ಬಿಟ್ಟಿರ್ಬೇಕು. ಸುಬ್ಬಿ ಏನದು ವಾಷಿಂಗ್ ಮಿಷಿನು? ಅದು ಮ್ಯಾಟ್ ಹಾಕ್ಬೇಕಲ್ಲವ, ಅದು ಯಾವುದೋ ತರಿಸಿದ್ರಲ್ಲ ಮ್ಯಾಟು, ಆ ಮ್ಯಾಟ್ ಹಾಕಿದಾಗ ಗೊತ್ತಿಲ್ಲ, ಅದೆಲ್ಲ ಪುಡಿ ಆಗ್ಬಿಟ್ಟೈತೆ, ಎಲ್ಲ ಫಿಲ್ಟರ್ ಹೋಗ್ಬಿಟ್ಟೈತೆ. ಅವ್ನು ಮಿಷಿನೇ ಬಿಚ್ಚಬೇಕು ಅಂತ. ಮಿಷಿನೇ ಬಿಚ್ಚಬೇಕು. ಮಿಷಿನ್ ಬಿಚ್ಚಿ ಎಲ್ಲ ಅದನ್ನ ಫಿಲ್ಟರ್. ನನಗೆ ಗೊತ್ತಿಲ್ಲ ನಾವು ಹಂಗೆ ಆಗುತ್ತೆ ಅಂತ ಬೇಜಾರು ಮಾಡ್ಕೊಂಡಿದ್ದೀನಿ. ಈಗ ಅದು ನೀರು ತುಂಬ್ಕೊಂಡು ಸ್ವಲ್ಪ ನೀರು ಬಂದ್ಬಿಡ್ತು. ಅವ್ರು ಕ್ಲೀನ್ ಮಾಡ್ತಾವ್ರೆ, ಬರ್ಸ್ತಾರೆ ಅವರು. ಈ ಬಕೆಟಲ್ಲಿ ಈಗ ಒಂಚೂರು ನೀರನ್ನ ತುಂಬಿಸ್ಬಿಡ್ತೀನಿ, ಮತ್ತೆ ಹಿಂಗೆ ಎಳೆದ್ಬಿಟ್ಟು. ಇಲ್ಲಾಂದ್ರೆ ಮತ್ತೆ ನಾನು ತುಂಬ್ಕೊತೀನಿ ಬಿಡಿ. ನಾನು ಏನು ತುಂಬ್ಕೊತೀರಾ? ಇದು ಒಂದು ಬಟ್ಲಲ್ಲಿ ಎತ್ಕೊಂಡು ತೆಗೆದ ತಕ್ಷಣ ಎಲ್ಲ ಬರ್ತೈತಮ್ಮ. ಓಪನ್ ಮಾಡಿದ್ರೆ ನಿಲ್ಬೇಕಲ್ಲ, ಅದು ಬಸ್ ಅಂತ ಬರ್ತೈತಲ್ಲ. ಪಾಪ ತುಂಬಿಸ್ಕೊಡ್ತಾರೆ, ಕೊಡು. ಬೇಡ, ತುಂಬಿಸ್ಕೊತೀನಿ. ಬರ್ತೀನಿ, ನಾನು ಬರ್ತೀನಿ. ನೀನೇ ಮಾಡ್ಬೇಕಾ? ಪಾಪ ಅವ್ರ ಕೈಲಿ
ಅಮ್ಮ ಕ್ಲೀನ್ ಅಲ್ಲ ಅಮ್ಮ, ನೀರು ಗಲೀಜ್ ನೀರು ಎಷ್ಟಂತೀನಿ ನಾನು. ಈಗ ಆಲ್ರೆಡಿ ಅವರು ಒರೆಸ್ತಾ ಇದ್ದಾರೆ ಅರ್ಧ. ಮತ್ತೆ ಗಲೀಜಾಗ್ಬಿಡುತ್ತೆ ಅಂತ. ದಬಾಕೊಂಡು ಮಲ್ಕೊಂಡಿದ್ದೀನಿ. ಹತ್ತತ್ರ 1 ವರ್ಷ ಆಗಿತ್ತು ನಾನು ದಬಾಕೊಂಡು ಮಲ್ಕೊಂಡು. ಮಿಷಿನ್ ಕೆಳ್ಕೊಂಡು ಇಟ್ಕೊಂಡ ಮಿಷಿನ್ ಹೇಳ್ಕೊಂಡ್ಬಿಡ್ತೀರಾ? ಅಲ್ಲ ಅಡುಗೆ ಮನೆ ಅಂತೀನಿ, ಬಾತ್ರೂಮ್ ಮುಂದೆ ಮುಖಕ್ಕೆ ಹಾಕೊಂಬಿಡಿ, ಬೆಸ್ಟ್ ಅದು. ಮುಂದಕ್ಕೆ ಈಗ ಕೆಳಗೆ ಬರುತ್ತೆ. ಮುಂದಕ್ಕೆ ಕೇಳ್ಕೊಬೇಕಂದ್ರೆ ಬಿಸಿನೀರು. ಸೊ ಫೈನಲಿ ಮೌಲ್ಯ ಮೇಡಮು ದಬಾಕೊಂಡ್ಬಿಟ್ಟಿದ್ದಾರೆ. ಅಂದರೆ ಈ ಥರ ದಬಾಕೊಳ್ಳೋಕ್ಕೆ ಎಷ್ಟೋ ತಿಂಗಳುಗಳ ಆಸೆ ತಾನೆ. ಹೌದು, ಎಷ್ಟು ವರ್ಷನಾ? ವರ್ಷ ಆಯಿತು. ಪ್ರೆಗ್ನೆಂಟ್ ಆದಮೇಲೆ ದಬಾಕೊಳ್ಳಂಗಿಲ್ಲ. ಓಕೆ, 9 ತಿಂಗಳನ್ನು, 10 ತಿಂಗಳು ಹಾಕಿ. ಓಕೆ, ಮುಂಚೆ ಆದರೆ ಒಬ್ರು ತರಿಸ್ತಾ ಇದ್ದೆ, ಈಗ XL ಪ್ಲಸ್ ನ್ಯೂ ಬಾರ್ನ್ NB ನ್ಯೂ ಬಾರ್ನ್. ಇದ್ರ ಮೇಲೆ ಒಂದು ಕಂಟೆಂಟ್ ಮಾಡ್ತಾ ಇದ್ದೀವಿ. ಮಾಡಿ ನೀವೇ ರಿಪೇರಿ ಮಾಡೋಕ್ಕೆ ಟ್ರೈ ಮಾಡಿದ್ದೀರಾ, ಆದರೆ ನಮ್ಮ ಖುಷಿಯಮ್ಮ ಇದು ಅತ್ತೆ ಅಳಿಯ ಒಂದೇ ಥರ ಯೋಚನೆಗಳು. ರಿಪೇರಿ ಕರೆಯೋಕ್ಕಿಂತ ಮುಂಚೆ ನಾವು ಒಂದು ಕೈ ನೋಡ್ಬಿಡೋದು. ಹಾಂ ಟ್ರೈ ಮಾಡಿ ನೋಡಿ ಅಂದ್ರೆ ಅವರು. ಹಾಂ ಅಲ್ಲ, ಯಾವ ಮೈಂಡಲ್ಲಿ ಹಾಕ್ಬಿಟ್ರು ಅದು ಆ ಟೈಮಲ್ಲಿ ಏನು ಓಡಿಲ್ಲ ಅನ್ಸುತ್ತಲ್ವಾ ಸುಮ್ಮನೆ. ಸಾಧಾರಣ ನಾನು ಹಾಕ್ತಾನೆ ಇದ್ದೆ, ಆ ಥರ ಮ್ಯಾಟ್ ತಗೊಂಡೇ ಇರಲಿಲ್ಲ ಯಾವಾಗಲೂ ನಾನು. ಏನು ಮಾಡಿ ಹಾಕ್ಬಿಟ್ಟೆ, ಏನು ನಮ್ಗೆ ಹಂಗೆ ಆಗುತ್ತೆ ಅನ್ನೋ ಐಡಿಯಾನೇ ಇಲ್ಲ ಕಣವ. ಸೊ ನೋಡಿ, ಇಲ್ಲಿ ಯಾರ್ಯಾರು ನಮ್ಮ ಆಡಿಯನ್ಸಲ್ಲಿ ನೋಡ್ತಾ ಇದ್ದೀರಾ, ದಯವಿಟ್ಟು ಆ ಥರ ಮ್ಯಾಟ್ನ, ಅಂದರೆ ಹುಲ್ಲನ್ ಥರ ಇರುತ್ತೆ ಗೊತ್ತಾ, ಆ ಥರ ಮ್ಯಾಟ್ನ ದಯವಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕೋಕೆ ಹೋಗ್ಬೇಡಿ. ಹಾಕಿದ್ರೆ ನಿಮ್ಮ ಜೋಬಿಗೆ ಕತ್ರಿ. ಸೊ ಖಂಡಿತ ಈಗ ಅವ್ರು ಬರ್ತಾರೆ, ಬಂದು ಈ ಟೈಮಲ್ಲೇ ಬೀಳಬೇಕಾ ಕತ್ರಿ. ಈಗ ಆನು ಸ್ವಲ್ಪ ಹೊತ್ತಾಯ್ತು ಎದ್ದು ಅವ್ರದ್ದು ರಚ್ಚೆ ಕಿಚ್ಚೆಲ್ಲ ಮುಗಿಸ್ಕೊಂಡು ಈಗ ಒಂಚೂರು ಸ್ವಲ್ಪ ಕಾಮ್ ಡೌನ್ ಆಗಿದ್ದಾರೆ ಅಲ್ವಾ ಸರ್? ಬನ್ನಿ ಇಲ್ಲಿ, ಅಲ್ಲಿ ಇವರಮ್ಮ ರೆಸ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ನಾವು ಇಲ್ಲಿ ಆಟಾಡೋಣ. ಆ್ಯಂಡ್ ಇವತ್ತಿನ ವಿಷಯ ನನಗೆ ಸರ್ಪ್ರೈಸು, ಬಟ್ ನನಗೆ ತನ್ನಲ್ಲಿ ಫೋಟೋ ಹಾಕಿರ್ತೀನಿ. ಇವತ್ತು ಆನವರ ಅತ್ತೆ ಮಾಮ ಬರ್ತಾ ಇದ್ದಾರೆ. ಆ್ಯಂಡ್ ಆದಿವ್ ಮಾಮ ಬರ್ತಾ ಇದ್ದಾನೆ. ಬಾಯ್ಲಿ ಆನವ್. ಸೊ ಚೆನ್ನೈಯಿಂದ ಬಂದು ಇವನ್ನ ಮಾತಾಡಿಸ್ಕೊಂಡು ಇಲ್ಲಿ, ಅಲ್ಲಿಂದ ಆದಮೇಲೆ ನಮ್ಮ ಮನೆಗೆ ಹೋಗಿ, ನಮ್ಮ ಮನೆಯಿಂದ ಆ್ಯಂಡ್ ಮೈಸೂರಿಗೆ ಟ್ರಾವೆಲ್ ಮಾಡ್ತಾರೆ ನಾಳೆ. ನಿಂಗೆ ಇದು ಟೈಟ್ ಹಾಕೋಬೇಡ, ನಂಗೆ ಇಷ್ಟ ಆಗಲ್ಲ. ಹಂಗೆ ಸ್ವಲ್ಪ ಲೂಸಾಗಿ ಹಿಂಗೆ ಬಿಟ್ಬಿಟ್ಟಿದ್ದು. ಹಿಂಗಿರ್ಬೇಕು, ಹಿಂಗೆ ಟೈಟ್ ಆಗಲ್ಲ. ಹಾಕಿ ನೀವು ಸ್ವಲ್ಪ ಆರಾಮ್ಸೆ ಫ್ರೀ ಆಗಿರ್ಬೇಕು. ಓಕೆ, ಫ್ರೀ ಮುಖ್ಯ. ಬಾಯ್. ಬಾಯ್. ಚಿಕ್ಕು, ಇವತ್ತು ನಿಮ್ಮ ಅಕ್ಕ ಏನು ಮಾಡಿದ್ದಾರೆ ಗೊತ್ತಾ? ವಾಷಿಂಗ್ ಮಿಷಿನ್ಗೆ ಇಲ್ಲ ಏನಾಗಿದೆ ಬಿಡಿ ಮಂಡಿಗೆ ತಾಯಿತು. ವಾಷಿಂಗ್ ಮಿಷಿನ್ಗೆ ಅದು ಹುಲ್ಲನ್ನು ಬರುತ್ತಲ್ಲ, ಅದನ್ನು ಹಾಕ್ಬಿಟ್ಟು ಅದು ಹಾಕ್ಬಿಟ್ಟು ಅದೆಲ್ಲ ಪುಕ್ಕ ಎಲ್ಲ ಆಗಿ ವಾಷಿಂಗ್ ಮಿಷಿನ್ ಕೆಟ್ಟೋಯ್ತು.
ನಾನು ಅದನ್ನ ಹೋಗಿ ಓಪನ್ ಮಾಡಿದೆ, ಫುಲ್ ಮನೆ ತುಂಬ ಬೊಳ 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 ಅಂತ ನೀರು. ಹೊಸ ಮ್ಯಾಟು ಈ ವಿಷಯಕ್ಕೆ ನೀವೇನು ಹೇಳ್ತೀವಿ? ಅಲ್ಲ ಮ್ಯಾಟ್ ಹಾಕಿ ಮಿಕ್ಸಿನೇ ಹೋಗಿ ಮ್ಯಾಶ್ ತಲ ಎಂಥದ್ದು ನೋಡೋಕೆ ಚೆನ್ನಾಗಿತ್ತು ಮ್ಯಾಟು, ಅದನ್ನು ವಾಷಿಂಗ್ ಮಿಷಿನ್ ಹಾಕ್ಬಿಟ್ಟು ಮ್ಯಾಟಕ್ಕೆ ಹೇಗೆ ಸಿಕ್ಕಿಲ್ವಂತೆ. ಆಮೇಲೆ ಎಲ್ಲ ಪೌಡ್ರ್ ಆಗುತ್ತಲ್ಲಮ್ಮ ಮ್ಯಾಟ್ರು ಮ್ಯಾಟು ಏನು ಸಿಕ್ಕಿಲ್ಲ ಕಣೆ. ಹಿಂಡಿ ಸೊಪ್ಪೆ ತೆಗ್ದೆ ವೇಸ್ಟ್ ಆಯ್ತಾ ಇಲ್ಲ. ಸೊ ವಾಷಿಂಗ್ ಮಿಷಿನ್ಗೆ ಮ್ಯಾಟ್ ಹಾಕಬೇಡಿ ಅಂತ ಫೈನಲ್ ಆಯಿತು. ಅವ ಮ್ಯಾಟು ನಾನು 30 ವರ್ಷದಿಂದ ಹಾಕ್ತಾಗಿದ್ದೀನಿ ಕಣವ, ಅದಲ್ಲ ಆ ಥರ ಮ್ಯಾಟ್ ಹಾಕಬೇಡಿ ಅಂತ. ಚೆನ್ನಾಗಿಲ್ಲ ಮ್ಯಾಟು. ಉಲ್ಲನ್ ಮ್ಯಾಟ್ ಹಾಕ್ಬಾರ್ದು. ಅಲ್ಲಿ ನೋಡು ದೊಡ್ಡ ಫ್ಲೈಟು, ದೊಡ್ಡದು ದೊಡ್ಡಷ್ಟೊಳಗೆ ಹೊರಟೋಯ್ತು. ಈಗ ಇವನು ನಮ್ಗೆ ಆಡಕ್ಕೆ ಬಿಡ್ತಾಯಿಲ್ಲ, ಅವನು ಆಡಬೇಕಂತೆ ನಾವು. ಈಗ ನಾವಿಲ್ಲಿ ಬ್ಯಾಡ್ಮಿಂಟನ್ ಆಡ್ತಾ ಇದ್ದೀವಿ, ಮೈಸೂರಿಂದ ಅಕ್ಕ ಬರೋದನ್ನ ಕಾಯ್ತಾ ಇದ್ದೀನಿ. ಸೊ ಈಗ ಸಮಯ 5:20. ಸರ್ ನಂದು 3/4 ಗಂಟೆಲಿ ಒಂದು 40 ಮಿನಿಟ್ಸಲ್ಲಿ ಅಲ್ಲಿತ್ತ ನಾಯಿ. ಹಾಂ, ಆ ನಾಯಿಗೆ ಲಿವರ್ ಫ್ಲೇವರು ಹೌದಾ? ಹುಷಾರ್ ತಪ್ಪಿತ್ತು, ನೋಡಿದೆ ಏನು ಹುಷಾರ್ ತಪ್ಪಿದಾಗ ಲಿವರ್ ಅಂದರೆ ಅದು ಪೂರ್ತಿ ಹೋಗ್ಬಿಟ್ಟಿತ್ತಾ? ಇದು 2 ಲಿವರು ಓ, 2 ಲಿವರು ಫೇಲ್ ಆಗ್ಬಿಟ್ಟಿತ್ತಂತೆ. ಹಾಂ ಅವಾಗ ಹಾಂ ಹುಷಾರ್ ತಪ್ಪು ಕಾಡಿಗೆ ಬಿಸಾಕ್ಬಿಟ್ರು. ಹೌದಾ? ನಾಯಿ ಹೆಸರೇನು? ಅದ ಹೆಸರು ಗುಂಡ. ಸೊ ನಾಯಿಗಳಿಗೆ 2 ಲಿವರ್ ಇರುತ್ತಾ? ಹಾಂ, ನಾಯಿಗಳಿಗೆ 2 ಲಿವರ್ ಇರುತ್ತಾ? ಅಜ್ಜಿ ಥರ ಅದು ಮೇಲೆ ಓನೇ ಕಲರ್ ಕಾಣ್ತೈತೆ ನಿಂಗೆ, ರೆಡ್ ಕಲರು ಕಲರ್ ಕಾಣ್ತೈತಾ? ಆ್ಯಪಲ್ಲಿ ಇವನಿಗೆ ಅಂಬಾ ಕಾಣಿಸ್ಬಿಡ್ತು. ಅಂಬಾ ಹೇ ತುತ್ತು ಬಾಯಿ ಹಾಕೋಬಾರ್ದು. ಗೌರಿ ಪಾಂಡುರಂಗ ಅವನು ಮಿಡ್ಲಲ್ಲಿರೋನು. ದೊಡ್ಡದು ಪಾಂಡುರಂಗ, ಅದು ಪಾಂಡುರಂಗ, ಇದು ಇದು ಲಕ್ಷ್ಮಿ, ಗೌರಿ. ಅಂಬಾ ದೊಡ್ಡ ಗ್ರೌಂಡ್ ಇದೆ ನೋಡ್ರಿ ಆ ಕಡೆ ಫುಲ್ಲು. ಈ ಮೇನ್ ರೋಡ್ ಬರ್ತವಲ್ಲ ಡೌನು, ಅಲ್ಲೋದೆ ಅಲ್ಲಿ ಪಾರ್ಕ್ ಬರ್ತವೆ ವಾಕಿಂಗ್. ಎಲ್ಲಿ ಆನ ಇರೋ ಕಣ್ಣು ಕಂಡ್ರೋ ಅಮ್ಮ, ಎಲ್ಲಿ ಈ ಕಡೆ ಬಾ ಅಮ್ಮ. ಹೌದಾ? ಪಾಪ ಇಲ್ಲೇ ಡೆಮೋ ತೋರಿಸೋಣ. ಹಲೋ ಆನವ್, ಅಲ್ಲಿ ಆನವ್, ಅಲ್ಲಿ ಮೇಲ್ನೋಡಲ್ಲಿ ಆನವ್. ಓ ಹೌದಾ? ಓಕೆ. ನಿನ್ಗೆ ಹೇಳ್ತಾನ ಕಣೋ ಆನವ್. ಅಪ್ಪಿ ಏನು ಅದು ಕೈಗೆ ಬಂದ್ಬಿಟ್ಟಿತ್ತು ಆಟೋದು ವೀಲು, ಅದು ಇಲ್ಲಿ 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 ಓ ಅನೋ, ಏನದು ಆಪರೇಷನ್ ಡೈಮಂಡ್ ಹಾಕಿ ಮಾಡಿದ್ಯಾ? ಈಗ ತೋರಿಸ್ಬೇಡ, ಓಪನ್ ಬೇ ಫುಲ್ಲು ಮಕ್ಕಳ ಜೊತೆ ಆಟ ಇವತ್ತು. ಇನ್ನೂ ಎಷ್ಟೊತ್ತಾದ್ರೂ ಬಂದಿಲ್ವಲ್ಲ ಮುಖ. 6 ಗಂಟೆಗೆ ಇನ್ನೂ 5 ನಿಮಿಷ ಇದೆ. ನನಗೂ ಆ ಥರ ಈ ಥರ ಎಲ್ಲ ಜೋಡಿಸೋ ಸಿಕ್ಕಾಪಟ್ಟೆ ಇಷ್ಟ ನನಗೆ. ನೀನು ಜೋಡಿಸಿದ್ಯಲ್ವಾ? ನೋಡು, ಅದನ್ನೆಲ್ಲ ಹಾಳು ಮಾಡೋಕ್ಕೆ ಅಂತಲೇ ಬಂದ ಹೇಳು. ಬಿಡಪ್ಪ ಆಯಿತು, ನೀನು ಒಂದಿನ ಜೋಡಿಸ್ತೀಯ ಹಂಗೆ. ಒಳ್ಳೆ ಗಾಳಿ ಬರ್ತಾ ಇದೆ. ಏನಕ್ಕೆ ಬೆಳಕಿಲ್ಲ ಅಂತ ಅನ್ಕೊತಾ ಇದ್ದು, ಆಮೇಲೆ ಗೊತ್ತಾಯಿತು ಮಳೆ ಬರ್ತಾರೆ. ದಟ್ಸ್ ವೈ ಬೆಳಕಿಲ್ಲ ಹೊರಗಡೆ, ಅಷ್ಟೆಲ್ಲ ಲೇಟ್ ಆಗಿ.
ಮಳೆ ಬಂದ್ಬಿಟ್ರೆ ಚಕ್ಲಿ ನಿಫಟ್ ಕೊಡ್ಬಳೆ. ಓಕೆ, ಅಲ್ಲಿ ಬರ್ತಾ ಇದೆ ನೋಡಿ ಮಳೆ. ನೀವು ಇಲ್ಲಿ ಕಾಣಿಸ್ತಾರ ಅನ್ಕೋತೀನಿ. ಏನು ಬರುತ್ತೆ ಮಳೆ ಇವಾಗ. ನೋಡುತ್ತಾ ಹಾಜರಾದ ಚೆನ್ನೈ ಕಪಲ್ಸ್. ನಿಮ್ಮ ಕಾರಿಂದ ನಿಲ್ಲಿಸುತ್ತವ್ರೆ. ಮಳೆ ಬಂತು, ಗಾಳಿ ಬಂತು. ತಗೊಂಬರ್ತಾ ಇದ್ದೀರಾ. ಚೆನ್ನೈ ಸೆಕೆ ಇದ್ರೂ ಕೂಡ ಇಲ್ಲಿ ನಿಮಗೋಸ್ಕರ ನಮ್ಮ ಬ್ಯಾಂಗ್ಳೂರ್ ವೆದರ್ ಸಪೋರ್ಟ್ ಮಾಡ್ತಾ ಇದೆ. ಟಿ ಹಾಂ. ವಾಟ್ How are you? Fine? You fine? Really good. அதுக்கு தான் ಮುಖದಲ್ಲಿ ಆ ಟಯರ್ಡ್ನೆಸ್ ನಮಗೆಲ್ಲ ಹಂಗೆ ಕಾಣಿಸ್ತಾ ಇದೆ. ಏನೋ ಮತ್ತೆ ತುಂಬ ಸಣ್ಣಾಗಿದೆ. ಏನು ಗೊತ್ತಾ, ನಮ್ಮ ಭಾವ ಮುಂಬೈಗೆ ಹೋಗಿ ಅಲ್ಲಿ ಶೂಟ್ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದಾರೆ. ಅದು ಸೋಲೋ ಶೂಟ್. ಅಲ್ಲಿ ಸಿನಿಮಾಟಿಕ್ ಥರ ಶೂಟ್ ಮಾಡಿದ್ರಂತೆ ಎಲ್ಲ 3-4 ಕ್ಯಾಮ್ರಾ ಇಟ್ಕೊಂಡು. ಸೊ ಒಬ್ಬರೇ ಹೋಗಿ ತಮಿಳಲ್ಲಿ ಶೂಟ್ ಮಾಡಿ ಒಂದು ಅವೇರ್ನೆಸ್ ಗೌರ್ಮೆಂಟ್ ಪ್ರಾಜೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಆ ಟಯರ್ಡ್ನೆಸ್ಸಲ್ಲಿ ಇದೆ ನಮ್ಮ ಭಾವನ ಮಗ. ನಮಸ್ಕಾರ. ಸರಿಯಾಗಿ ಮಾತಾಡ್ಮಮ್ಮ. ಗೊತ್ತಾ ಮಕ್ಕಳನ್ನ ನೋಡಿ ಅದಕ್ಕೆ ಹೇಳೋದು, ನಿಷ್ಕಲ್ಮಶ ಹೃದಯದವರು ಅಂತ. ಆಯ್ತು, ಆಂಟಿ ಬಂದಿದ್ದಾರಲ್ವಾ ಇವಾಗ ವರ್ಕ್ಗೆ ಇಲ್ಲೆಲ್ಲ ಹೆಲ್ಪ್ ಮಾಡೋಕ್ಕೆ ಅಂತ. ಅವ್ರು ಹೋದ್ರು, ಅದಕ್ಕೆ ಹೇಳ್ತಾ ಇದ್ದಾನೆ. ಹಿ ಲವ್ಸ್ ಎವ್ರಿಬಡಿ, ಗೊತ್ತಾ. ಸೊ ಇವತ್ತು ಅಮ್ಮ ಅಕ್ಕ ಅಭಿಯಣ್ಣ ಎಲ್ಲ ಬಂದಿದ್ರು. ಎಲ್ಲರೂ ವಾಪಸ್ ನಮ್ಮ ಮನೆಗೆ ಹೋದರು. ಎಲ್ಲರೂ ಅಲ್ಲಿದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. See you all tomorrow. Love you. Bye-bye.